ಇದು 2007 ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಟೋಟಲ್ 18 ಇಯರ್ಸ್ ಆಯಿತು. ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಮಿನಿಮಮ್ ಒಂದು 30 ರಿಂದ 40 lakhs ಬೇಕು. ಕಸ್ಟಮರ್ ಅಂದರು ದೇವ್ರ ಥರ, ಅಷ್ಟು ರೆಸ್ಪಾನ್ಸ್ ಕೊಡ್ತೀವಿ, ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಯಾರು ಇಲ್ಲ ಅಂದ್ರೆ ಸಮ್ಟೈಮ್ಸ್ ನಾವೇ ಹ್ಯಾಂಡಲ್ ಮಾಡೋ ಥರ ಇರ್ತೈತಿ. ಮನೆ ಜನಗಳೆಲ್ಲ ಸೇರಿಸಿ ಒಟ್ಟಿಗೆ ಆಗಿ ಮಾಡಿದ್ರೆ ಬಿಸ್ನೆಸ್ ಬೆಳೆಯುತ್ತೆ. ಹಲೋ ಸರ್. ಹಾಯ್ ಸರ್. ನಿಮ್ಮ ಹೆಸರು? ಸೋಮನಾಥ್ ಬಿರಾದಾರ್. ಓಕೆ ಸರ್. ಓಕೆ ಓಕೆ. ಎಲ್ ವಿ ವೆಂಕಟೇಶ್ವರ ಬರ್ಲಿಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ ವಿ ಫುಲ್ ಫಾರ್ಮ್ ಅಂದ್ರೆ ಏನು ಸರ್? ಲಾರ್ಡ್ ವೆಂಕಟೇಶ್ವರ ಸರ್. ಓಕೆ, ಲಾರ್ಡ್ ವೆಂಕಟೇಶ್ವರ ಅಂತ. ಓಕೆ ಓಕೆ. ಅದು ನಿಮ್ಮ ಮನೆ ದೇವರಾ? ಹಾಂ ಸರ್. ಓಕೆ, ಅದಕ್ಕೋಸ್ಕರ ನಿಮ್ಮ ಮನೆ ದೇವ್ರನ್ನೇ ಹೋಟೆಲ್ ಮೇಲೆ ಇಟ್ಟಿದ್ದು? ಹಾಂ ಸರ್. ಎಲ್ ವಿ ವೆಂಕಟೇಶ್ವರ ಜವಾದ್ ರೊಟ್ಟಿ ಹೋಟೆಲ್. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಈ ಹೋಟೆಲ್ನ ಸ್ಟಾರ್ಟ್ ಮಾಡಿ? ಈ ರನ್ನಿಂಗ್ ಸರ್ 9th ಇಯರ್. ಈ ಬ್ರಾಂಚ್ 9th ಇಯರ್. ಓಕೆ. ಸ್ಟಾರ್ಟಿಂಗ್ ಆಗಿ 2007 ಸ್ಟಾರ್ಟ್. 2007 ಎಲ್ ವಿ ವೆಂಕಟೇಶ್ವರ ಹೋಟೆಲ್. ಓಕೆ, ಬಾಳೆಳೆ ಊಟ ಇಲ್ಲಿ ಕೂಡ. ಓಕೆ ಓಕೆ. ತುಂಬ ಹೈಜೀನ್ ಅಲ್ಲ ತಿನ್ನೋದು? ಓಕೆ, ಏನಕ್ಕೆ ನೀವು ಪ್ಲೇಟ್ಸ್ನ ಪ್ರಿಫರ್ ಮಾಡಲ್ಲ, ಬಾಳೆಲೆ ಊಟ ಮಾಡ್ತೀರಾ? ಸರ್ ಪ್ಲೇಟ್ ಮುಂಚೆಲಿಂದಾನೇ ಬಾಳೆಲೆ ಊಟ ಅಂದರೆ ಕರೆಕ್ಟಾಗಿ ಹೈಜೀನ್ ಕರೆಕ್ಟಾಗಿ ಇರುತ್ತೆ. ಓಕೆ ಓಕೆ. ಅದಕ್ಕೋಸ್ಕರ ಮುಂಚೆಲಿಂದಾನೇ ನಮ್ಮದೆಲ್ಲ ಎಲೆ ಊಟ. ಓಕೆ, ಅದಕ್ಕೋಸ್ಕರ. ಓಕೆ. ವಾಟರ್ ಹೋಟೆಲ್. ನಿಮ್ಮದು ಪ್ರಾಪರ್ ಯಾವ ಊರು ಸರ್? ಬೀದರ್ ಸರ್. ಬೀದರಿಂದ ಬಂದಿದ್ದೀರಾ? ವಾಶ್ ಮಾಡ್ಕೊಳ್ಳಿ ಫಸ್ಟ್. ಯೂಶಲಿ ಮದುವೆಗೆ ಹೋದ್ರೆ ಅಷ್ಟೇ ಎಲೆಯಲ್ಲಿ ಊಟ ಮಾಡೋದು, ಹೋಟೆಲ್ ಊಟ ಮಾಡೋದು ತುಂಬ ರೇರು. ಎಲ್ಲ ಎಲೆ ಊಟನೇ ಎಲ್ಲ ಕಡೆ. ಓಕೆ ಓಕೆ ಓಕೆ. ಸಲಾಡ್. ಸೊ ಬೇಸಿಕಲಿ ನಿಮ್ಮದು ಬೀದರಿಂದ ಬಂದಿದ್ದು? ಹಾಂ, ಬೀದರ್. ಓಕೆ, ಅಲ್ಲಿಂದ ಫೇಮಸ್ ಫುಡ್ ಏನಿದೆ ಅದನ್ನ ಬೆಂಗಳೂರಲ್ಲಿ ಕೊಡಬೇಕು ಅಂತ ಇಂಟೆನ್ಷನ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ರೆಸ್ಪಾನ್ಸು? ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ಓಕೆ, ಅಂದರೆ ಜನರು ಒಪ್ಕೋತಾ ಇದ್ದಾರೆ ಈ ನಾರ್ತ್ ಕರ್ನಾಟಕ ಫುಡ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ? ಹಾಂ, ಅಡ್ಜಸ್ಟ್. ಮೆಂತ್ಯ ಸೊಪ್ಪು ಅಂತ. ಓಕೆ, ಅಂದರೆ ಸಲಾಡ್ ಅಂದರೆ ಫುಲ್ ಎಲ್ಲ ವೆಜಿಟೇಬಲ್ಸ್ನು ಹಾಕ್ತಾರೆ ನೀವು? ಹಾಂ, ಇದು ಸ್ಪೆಷಲ್ ಮೆಂತ್ಯ ಸೊಪ್ಪು ಜೋಳದ ರೊಟ್ಟಿ ಜೊತೆ. ಜೋಳದ ರೊಟ್ಟಿ ಜೊತೆ. ಓಕೆ. ಇದು ಮೊಸರು ಚಟ್ನಿ. ಓಕೆ, ಕಡ್ಲಿಂದ ಮಾಡ್ತೀವಿ. ಓಕೆ. ಇದೇನು ಕರಿ ಸರ್ ಇದು? ಯಾವುದು ಇದು? ಬದನೆಕಾಯಿ, ಹೆಣ್ಗಾಯಿ. ಓಕೆ ಓಕೆ. ಇದು ಮೊಸರಲ್ಲಿ ನೀವು ಕರಿ ಮಾಡೋದು? ಮೊಸರು ಚಟ್ನಿ. ಇದು ಮೊಸರು ಚಟ್ನಿ ಮಾಡ್ತೀರಾ? ಓಕೆ ಓಕೆ. ನಾನು ಯಾವುದು ಕೇಳಿರಲಿಲ್ಲ ಮೊಸರು ಚಟ್ನಿ ಬಗ್ಗೆ. ಇದು ಬಂದ್ಬಿಟ್ಟು ಅಗಸೆ ಚಟ್ನಿ. ಓಕೆ. ನನಗೆ ಎಷ್ಟು ಟೈಪ್ ಆಫ್ ಚಟ್ನಿಗಳಿದೆ? 3 ಟೈಪ್ ಚಟ್ನಿ ಇರುತ್ತೆ. 3 ಟೈಪ್ ಆಫ್ ಚಟ್ನಿಗಳಿದೆ. ಅಂದರೆ ಇವೆಲ್ಲ ಫಸ್ಟ್ ಟೈಮ್ ಕೇಳ್ತಾರೆ ನಾನು, ಮೊಸರು ಚಟ್ನಿ, ಈ ಚಟ್ನಿ, ಆ ಚಟ್ನಿ. ನಮ್ಮ ಕಡೆಯಿಂದ ಸ್ಪೆಷಲ್ ಅದು. ಓಕೆ ಓಕೆ ಓಕೆ. ಅಂದರೆ ಹೆಂಗೆ ನೀವು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ? ನಮಗೆ ನಮ್ಮ ಚಿಕ್ಕಪ್ಪಲಿಂದ ಮುಂಚೆಲಿಂದ ಅವ್ರದ್ದು ಬಿಸ್ನೆಸ್ ಫೀಲ್ಡ್, ಹೋಟೆಲ್ ಫೀಲ್ಡಲ್ಲಿ ಇದ್ದರು. ಫಸ್ಟ್ ಜಾಬ್ ಮಾಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದರು. ಮಲೇಷ್ಯಾನಲ್ಲೇ ಜಾಬ್ ಮಾಡ್ತಾ ಇದ್ರು. ಅವ್ರು ಬೆಂಗಳೂರು ಬಂದ್ಬಿಟ್ಟು ಜಾಬ್ ಮಾಡಿಕೊಂಡು ಈ ಫುಡ್ಡಿಗೆ ಜನ ತುಂಬ ಪ್ರೀತಿ ಮಾಡ್ತಾರೆ, ಅದು ಸಿಗಲ್ಲ ಅಂತ ಅವ್ರಿಗೆ ಒಂದು ಕಾನ್ಸೆಪ್ಟ್ ಬಂತು. ಅವ್ರು ಫಸ್ಟ್ 2007 ವಿಜಯನಗರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಸ್ವಲ್ಪ ಜನಗಳು ರಿವ್ಯೂಸ್ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ಜನಗಳು ಇಷ್ಟಪಡ್ತಾ ಇದ್ರು. ಆಗ್ಲಿಂದ ಮತ್ತೆ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡೋಣ ಅಂತ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ವಿ ಬಸವನಗುಡಿನಲ್ಲಿ. ಅದ್ರ ನಂತರ ಮತ್ತೆ ಅಲ್ಲೂ ರಿವ್ಯೂಸ್, ಊಟ ಎಲ್ಲ ಚೆನ್ನಾಗಿತ್ತು, ಜನ ಎಲ್ಲ ಇಷ್ಟಪಡ್ತಾ ಇದ್ರು ಅಂತ 3ನೇ ಬ್ರಾಂಚ್ ಜಯನಗರಲ್ಲಿ ಮಾಡ್ತಿದ್ವಿ. ಸೊ ಇದು ಜೋಳದ ರೊಟ್ಟಿ. ಓಕೆ. ತಿನ್ಕೊಂಡು ನೋಡಿ, ಇದು ಹೆಣ್ಗಾಯಿ ಪಲ್ಯ ಜೊತೆ. ಹೆಣ್ಗಾಯಿ ಪಲ್ಯ. ಓಕೆ. ಸ್ಪೆಷಲ್ ಮಿರ್ಚಿ ಬಜ್ಜಿ. ಇದು ಬೆಣ್ಣೆ ರೊಟ್ಟಿ ಜೊತೆ. ಓಕೆ, ಬೆಣ್ಣೆ ಜೊತೆ ರೊಟ್ಟಿ. ಹಿಂಗೆ ಮಾಡಿ ಬಿಸಿ ರೊಟ್ಟಿನಲ್ಲಿ. ಓಕೆ. ಹಿಂಗೆ ಮಾಡಿ ಒಳಗಡೆ ಇಡಬೇಕು, ಫೋಲ್ಡ್ ಮಾಡಿಬಿಡಿ, ಅದಕ್ಕೆ ಮೆಲ್ಟ್ ಆಗುತ್ತೆ. ಇದ್ರ ಜೊತೆ ಕರಿ ಜೊತೆ ತಗೋಬೇಕು. ಹೆಂಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾನು ಈ ಥರ ನಾರ್ತ್ ಕರ್ನಾಟಕ ಫುಡ್ ಯಾವುದೂ ಟ್ರೈ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮಲ್ಲಿ ಇಷ್ಟೊಂದು ವೆರೈಟಿ ಇದೆ. ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ, ಎಲ್ಲ ಒಂದೊಂದು ಥರ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಚಟ್ನಿನೇ 3 ಥರ ಇದೆ. ಮೊಸರು ಚಟ್ನಿ ಫಸ್ಟ್ ಟೈಮ್ ನೋಡ್ತಿದ್ವಿ, ಚೆನ್ನಾಗಿದೆ. ಅದು ರೊಟ್ಟಿ ಬೆಣ್ಣೆ ಅನ್ನೋದು ತುಂಬ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು ಶೇಂಗಾ ಚಟ್ನಿ. ಓಕೆ. ಇದು ಮೊಸರು ಜೊತೆ ತಿಂತಾರೆ, ಮೊಸರು, ವೈಟ್ ಮೊಸರು ರೊಟ್ಟಿ ಜೊತೆ ಸ್ಪೆಷಲ್ ಇರುತ್ತೆ. ಓಕೆ. ಇದು ಬಂದ್ಬಿಟ್ಟು ಅಗಸೆ ಚಟ್ನಿ. ಓಕೆ. ಇದು ಬೆಂಡೆಕಾಯಿ ಕರಿ. ಓಕೆ. ಇದು ಕಾಳು ಪಲ್ಯ. ಓಕೆ, ಹೆಸರು ಕಾಳು. ಇದು ಹೆಣ್ಗಾಯಿ ಪಲ್ಯ. ಇದು ಮೊಸರು ಚಟ್ನಿ. ಇದು ಮೆಣಸಿನಕಾಯಿ ಬಜ್ಜಿ, ನಮ್ಮ ಹೋಟೆಲ್ ಫೇಮಸ್ ಇದು. ಓಕೆ ಓಕೆ. ಇವೆಲ್ಲ ಸಲಾಡು. ಇದು ಏನಂತಾರೆ, ಮೆಂತ್ಯ ಸೊಪ್ಪು. ಓಕೆ. ಜೋಳದ ರೊಟ್ಟಿ ಜೊತೆ ಬೆಣ್ಣೆ ಸಖತ್ತಾಗಿರುತ್ತೆ. ಓಕೆ ಸರ್, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್, ಇದು ಬೇಳೆ ಹೋಳಿಗೆ. ಓಕೆ ಓಕೆ. ಇದು ಚಪಾತಿ. ಓಕೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಇದು ಬಂದ್ಬಿಟ್ಟು ಕೆಳಗಡೆ ಇನ್ನೊಂದು, ಇದು ಮೆಂತ್ಯ ರೊಟ್ಟಿ. ಮೆಂತ್ಯ ರೊಟ್ಟಿ, ಯೆಲ್ಲೋ ಕಲರ್ ಮೆಂತ್ಯ ರೊಟ್ಟಿ. ಟೋಟಲ್ ಎಷ್ಟು ಟೈಪ್ಸ್ ಆಫ್ ರೊಟ್ಟಿಗಳಿದೆ ಸರ್ ನಮ್ಮ ಹತ್ರ? ನೋಡಿ,
5 ಟೈಪ್ಸ್ ಆಫ್ ರೋಟಿ ಇದೆ ಸರ್. 5 ಟೈಪ್ಸ್ ಆಫ್ ರೋಟಿ. ಓಕೆ ಓಕೆ ಹೋಳಿಗೆ ಬಿಟ್ಟು ಹೋಳಿಗೆ ಒಂದು ಸಪ್ರೇಟ್. ಓಕೆ ಓಕೆ ಚೆನ್ನಾಗಿದೆ. ನಾರ್ತ್ ಕರ್ನಾಟಕದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈಗ ನನಗಂದ್ರೆ ಯೂಶಲಿ ವೆಜಿಟೇಬಲ್ಸ್ ಕಂಡ್ರೆ ಆಗಲ್ಲ, ಅಂದರೆ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಬಟ್ ಇದು ಟೇಸ್ಟಿ ವೆಜಿಟೇಬಲ್ಸ್ ಅನ್ಬೋದು, ಅಷ್ಟು ಟೇಸ್ಟಿ ಆಗಿದೆ ಎಲ್ಲ ಕಡೆ. ಖಾರ ಎಷ್ಟು ಬೇಕು ಅಷ್ಟೇ ಇದೆ, ಸ್ವೀಟ್ ಎಷ್ಟು ಬೇಕು ಅಷ್ಟೇ ಇದೆ, ಚೆನ್ನಾಗಿದೆ. ಅಂದರೆ ಇದು ನಾರ್ತ್ ಕರ್ನಾಟಕ ಸ್ಟೈಲ್ ನಂಗೆ ಏನು ಇಷ್ಟ ಆದರೆ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಫುಡ್. ಓಕೆ ಸರ್. ಆಯಿಲ್ ಹೆಚ್ಚಿಗೆ ಇರಲ್ಲ, ಯೂಸ್ ಮಾಡಲ್ಲ, ಆಯಿಲ್ ಕಡಿಮೆ ಯೂಸು, ಎಲ್ಲ ಕಡಿಮೆ, ಖಾರ ಸ್ಪೈಸಿ ಕಡಿಮೆ, ಸಾಲ್ಟ್ ಕಡಿಮೆ, ಸ್ವಲ್ಪ ಮೀಡಿಯಂ ಥರ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಆಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವಿ ಸರ್? ಸರ್ ಇನಿಷಿಯಲ್ ನೋಡಿ 2007 ನಮ್ಮ ಚಿಕ್ಕಪ್ಪ ಮನೆಯಲ್ಲಿನೇ ಮಾಡ್ಕೊಂಡಿದ್ವಿ ಓಕೆ ಹೋಟೆಲ್. ಓಕೆ ಹಾಗೆ ಸ್ಮಾಲ್ ಬಜೆಟ್ನಲ್ಲಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಒಂದು 20K. ಓಕೆ 20K ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಇತ್ತಲ್ಲ, ಅದು ಬಾಡಿಗೆ ಇದ್ದಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಮನೆಯಲ್ಲಿನೇ ಊಟ. ಅದು ನಂತರ ಜನಗಳು ರಿವ್ಯೂಸ್ ಚೆನ್ನಾಗಿತ್ತು, ಊಟ ಚೆನ್ನಾಗಿದೆ ಸರ್, ಒಂದು ರೆಸ್ಟೋರೆಂಟ್ ಹಾಕಿ ಅಂತ ಅಂದ್ರು. ಆಗ್ಲಿಂದ ಸ್ವಲ್ಪ ಸ್ವಲ್ಪ ಆಗಿ ಡೆವಲಪ್ಮೆಂಟ್ ಹಾಕಿ ವಿಜಯನಗರದಲ್ಲಿ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ವಿ. ಅಲ್ಲಿಂದ ಎಲ್ಲ ಚೆನ್ನಾಗಿತ್ತು ಸರ್, ಟೇಸ್ಟ್ ಚೆನ್ನಾಗಿತ್ತು ನಮ್ದು. ಅದು ವಿಜಯನಗರದಲ್ಲಿ ಯಾರ್ದು ಹೋಟೆಲ್ ಇದ್ದಿಲ್ಲ, ಫಸ್ಟ್ ಜೋಳದ ರೊಟ್ಟಿ ಹೋಟೆಲ್ ನಮ್ಮ ಚಿಕ್ಕಪ್ಪನೇ ಮಾಡಿದ್ವಿ. ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ 20,000 ಸ್ಟಾರ್ಟ್ ಮಾಡೋದಾಗ ಮಾಡಿದ್ರೆ, ಬಟ್ ಇವತ್ತಿಗೆ ಡೇ ಟು ಡೇ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್? ಅಂದ್ರೆ ಯಾರು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರ್ತಾರೆ, ಖರ್ಚು ಬರುತ್ತೆ ಸರ್. ಈಗ ನೋಡಿ ಏರಿಯಾ ಮೇಲೆ ಡಿಪೆಂಡ್. ವಿಜಯನಗರ ಕಡಿಮೆ ಇರುತ್ತೆ, ಈಗ ಮಲ್ಲೇಶ್ವರಂ ಅಂದ್ರೆ ನಿಮಗೆ ಬಾಡಿಗೆ ಇರುತ್ತೆ. ಓಕೆ ಈಗ ಅದು ಎಲ್ಲ ಹೋಗಿ ಅಂದ್ರೆ ಬಾಡಿಗೆನೂ ನಾವು 1 ಲಕ್ಷ ಬಾಡಿಗೆ ಕಟ್ಟಬೇಕು ಎಲ್ಲ ಬರುತ್ತೆ. ಒಂದು ತಿಂಗಳಿಗೆ ನೀವೆಲ್ಲ ಅಂದ್ರೆ ಒಂದು 3-5 ಲಕ್ಷ ಹೋಟೆಲ್ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ಲಿಕ್ಕೆ ನಿಮಗೆ ಮಿನಿಮಮ್ ಅಂದ್ರೆ ಒಂದು 30 to 40 lakhs ಬೇಕು. ಅಂದ್ರೆ ಇದಕ್ಕೆ ಮುಂಚೆ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನೀವು ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಅಂದ್ರೆ ಬೇರೆ ಕಡೆ ಬೇರೆಯವ್ರ ಕೈಗೆ ಕೆಲಸ ಮಾಡೋದು, ನೀವೇ ಓನಾಗಿ ಓನರ್ ಆಗಿರುತ್ತೆ, ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ನಮ್ದು ಓನ್ ಆಗಿ ನಮಗೆ ಒಂದು ಖುಷಿ ಅನ್ಸುತ್ತೆ, ಯಾಕಂದ್ರೆ ನಮ್ದು ಓನ್ ಆಗಿ ಇರೋದು. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಅಂದ್ರು ದೇವ್ರ ತರ, ಅಷ್ಟು ರೆಸ್ಪಾನ್ಸ್ ಕೊಡ್ತೀವಿ, ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಒನ್ ಟೈಮ್ ಬಂದ್ರೆ ಅವ್ರು ತಿರ್ಗಾ ಬರ್ತಾನೆ ಇರ್ತಾರೆ. ಒಂದು ಟೈಮ್ ನಮ್ಮ ಹತ್ರ ಬಂದ್ರೆ ಒಂದು ತಿರ್ಗಾ ಅವ್ರು ಬೇರೆ ಕಡೆ ಹೋಗಲ್ಲ. ಪಲಾವ್ ಕೂಡ ಕೊಡ್ತೀರಾ? ಹಾಂ ಸರ್, ಇದು ವೆಜ್ ಪಲಾವ್. ಓಕೆ ಓಕೆ. ನಿಮ್ದು ಮೀಲ್ಸ್ ಲೆಕ್ಕನ ಪ್ಲೇಟ್? ಮೀಲ್ಸ್ ಲೆಕ್ಕ ಸರ್. ಮೀಲ್ಸಲ್ಲಿ ನಿಮಗೆ ಪಲಾವ್ ಬೇಕಂದ್ರೆ ಪಲಾವ್ ತೊಗೋಬೋದು, ವೈಟ್ ರೈಸ್ ಬೇಕಂದ್ರೆ ವೈಟ್ ರೈಸ್ ತೊಗೋಬೋದು, ಅನ್ಲಿಮಿಟೆಡ್ ಇರುತ್ತೆ. ಈಗ 130 ನಿಮಗೆ 2 ಕರಿ ಬರುತ್ತೆ, 2 ರೊಟ್ಟಿ, ಮೊಸರು, ಸಲಾಡು, ರೈಸು, ವೈಟ್ ರೈಸು, ಪಲಾವ್. ರೈಸ್ ಅನ್ಲಿಮಿಟೆಡ್ ಇರುತ್ತೆ, ಯಾವುದು ತೊಗೋಬೋದು 130. ಈಗ 180 ನೀವು ತಗೋಬೇಕಂದ್ರೆ ನಿಮಗೆ 3 ಕರಿ ಬರುತ್ತೆ, ರೊಟ್ಟಿ ಅನ್ಲಿಮಿಟೆಡ್ ಇರುತ್ತೆ, ಬೆಣ್ಣೆ 2 ಪೀಸ್ ಬರುತ್ತೆ, ಮತ್ತೆ ಇದು ಹೋಳಿಗೆ ಬರುತ್ತೆ, ಸ್ವೀಟ್ ಬರುತ್ತೆ. ಓಕೆ, ಅದು ಎಲ್ಲ ಐಟಮ್. ಬಜ್ಜಿ ಎಲ್ಲ ತಗೋಬೇಕಂದ್ರೆ ಅದು 10 rupees ಎಕ್ಸ್ಟ್ರಾ ಆಗುತ್ತೆ. ಅಂದರೆ ಕಾಸ್ಟ್ ಕೂಡ ನೀವು ನೋಡ್ಕೊತಾ ಇದ್ರೆ, ಒಳ್ಳೆ ಕ್ವಾಲಿಟಿ ಕೂಡ ನೋಡ್ಕೊತಾ ಇದ್ರೆ, ಅದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಕೂಡ ನೋಡ್ಕೊತಾ ಇದ್ರೆ. ಹಾಂ ಸರ್. ಓಕೆ ಸರ್, ಈಗ ಬಿಸ್ನೆಸ್ಸಲ್ಲಿ ಜನ ಬಂದ್ರೇ ಬಿಸ್ನೆಸ್ ಆಗೋದು, ಜನ ಸಂಪಾದನೆ ಮಾಡೋದು ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅಂಥ ಜನನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆಯಿತು ನಿಮಗೆ, ಆ್ಯಂಡ್ ಅಂಥ ಜನ ಸಂಪಾದನೆ ಮಾಡೋದು ಹೆಂಗೆ ಇರುತ್ತೆ? ಬಿಸ್ನೆಸ್ಸಲ್ಲಿ ಸಮಟೈಮ್ಸು ಅಪ್ ಡೌನ್ ಇದ್ದೇ ಇರುತ್ತೆ. ಓಕೆ, ಸಮಟೈಮ್ಸ್ ಅಪ್ಪು, ಸಮಟೈಮ್ಸ್ ಡೌನ್, ಹಾಂ, ಅದೆಲ್ಲ ನೋಡ್ಕೊಂಡು ನಡೀಬೇಕು ಸರ್. 18 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈಗ ಹೊಸದಾಗಿ ಯಾರಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಾರಲ್ಲ, ಅವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಇಲ್ಲಾಂದರೆ ಹೋಟೆಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಂಥ ಕಡೆ ಹುಷಾರಾಗಿರಿ, ಇಂಥ ತಪ್ಪನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಇದರಿಂದ ಇಂಥ ತಪ್ಪು ಮಾಡಿದ್ರೆ ನಿಮ್ಗೆ ಲಾಸ್ ಆಗ್ಬೋದು, ಇಲ್ಲ ಕಷ್ಟ ಆಗ್ಬೋದು ಅಂತ. ಅಂಥ ತಪ್ಪುಗಳು ಏನು ಸರ್? ಸರ್ ನೋಡಿ, ಬಿಸ್ನೆಸ್ ಅಂದ್ರೆ ಸ್ವಲ್ಪ ನಮ್ಮ ಹತ್ರ ಸ್ವಂತಾನೇ ಅಡುಗೆ ಮಾಡ್ಲಿಕ್ಕೆ ಬರಬೇಕು. ಫಸ್ಟ್ ಆಫ್ ಆಲ್ ಯಾರು ಇಲ್ಲ ಅಂದ್ರೆ ಸಮಟೈಮ್ಸ್ ನಾವೇ ಹ್ಯಾಂಡಲ್ ಮಾಡೋ ಥರ ಇರಬೇಕು. ಓಕೆ, ಮ್ಯಾನ್ ಪವರ್ಸು ಸಪೋರ್ಟ್ ಇರಬೇಕು. ಓಕೆ, ಮತ್ತು ಎಲ್ಲ ಐಟಮ್ಸ್ ಏನಿರುತ್ತೆ ನಮ್ಮದು ಹಳ್ಳಿ ಕಡೆಯಿಂದ, ಊರ ಕಡೆಯಿಂದನೇ, ಅದು ತುಂಬ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ. ಅದು ಎಲ್ಲ ಅವರಿಗೆ ನಾಲೆಜ್ ಇರಬೇಕು, ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು, ಹೆಂಗೆ ಮಾಡಬೇಕು, ಕ್ಲೀನ್ ಮೇಂಟೆನ್ಸು, ಓಕೆ, ಎಲ್ಲ ಸ್ವಚ್ಛ ಆಗಿರಬೇಕು, ಓಕೆ, ಎಲ್ಲ ಫ್ರೆಶ್ ತರಕಾರಿಗಳು ಓಕೆ, ಎಲ್ಲ ಮಾಡ್ಲಿಕ್ಕೆ ಅವರಿಗೂ ಸ್ವಲ್ಪ ನಾಲೆಜ್ ಇರಬೇಕು ಅಡುಗೆಗಳು. ಯಾಕಂದ್ರೆ ಸಮ್ ಟೈಮ್ಸ್ ಭಟ್ರು ಇಲ್ಲ ಅಂದ್ರೆ ಅವರಿಗೂ ಸ್ವಲ್ಪ ನಾವು ಮಾಡ್ಬೋದು ಅಂತ ಕೆಪಾಸಿಟಿ ಇರಬೇಕು. ಅಪ್ ಡೌನ್ ಬಿಸ್ನೆಸ್ಸಲ್ಲಿ ಅಪ್ ಡೌನ್ ಇದ್ದೇ ಇರುತ್ತೆ. ಮನೆ ಜನಗಳೆಲ್ಲ ಸೇರಿಸಿ ಒಟ್ಟಿಗೆ ಆಗಿ ಮಾಡಿದ್ರೆ ಬಿಸ್ನೆಸ್ ಬೆಳೆಯುತ್ತೆ ಸರ್. ಓಕೆ ಸರ್, ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಾದ್ರು ಇದೆಯಾ? ಅಂದರೆ ಇನ್ನು ನೆಕ್ಸ್ಟ್ ಅವ್ರು ಬ್ರಾಂಚ್ ಓಪನ್ ಮಾಡಬೇಕು ಆ ಥರದ್ದು ಏನಾದ್ರು? ರೀಸೆಂಟ್ಲಿ ಸರ್ ನಾನು ಗಾಂಧಿನಗರಲ್ಲಿ ಮಾಡಿದ್ದೀನಿ, 3 months ಬ್ಯಾಕ್ಸ್ ಮಾಡಿದ್ದೀನಿ. ಓಕೆ, ಓಕೆ, ಇನ್ನೂ ಒಂದು ನಾವು ಕೋರಮಂಗಲ ಮಾಡಬೇಕು ಅಂತ ನಡೀತಾ ಇದೆ ಸರ್. ಓಕೆ, ಟೋಟಲ್ 5 ಬ್ರಾಂಚ್ ಆಗಿದೆ ನಮ್ಮದು. ಇನ್ನೂ ಒಂದು ಕೋರಮಂಗಲ ನೋಡ್ತಾ ಇದ್ದೀವಿ. ಓಕೆ, ಮಾಡೋಣ ಅಂತೀನಿ ಸರ್. ನಿಮಗೆ ಹೆಂಗಿತ್ತು ಊಟ? ನಾನು ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನಾರ್ತ್ ಕರ್ನಾಟಕ ಫುಡ್ನ ನಾನು ಜಾಸ್ತಿ ಟ್ರೈ ಮಾಡಿಲ್ಲ, ಬಟ್ ನಿಜವಾಗ್ಲೂ ಇಷ್ಟ ಆಯಿತು. ಅಂದರೆ ರೊಟ್ಟಿಲೂ ಇಷ್ಟೊಂದು ಟೈಪ್ಸಲ್ಲಿದೆ, ಆ್ಯಂಡ್ ಚಟ್ನಿಲೂ 3 ಥರ ಚಟ್ನಿ ಇದೆ. ಮೊಸರಲ್ಲಿ ಚಟ್ನಿ ಮಾಡ್ತಾರೆ, ಆ್ಯಂಡ್ ಈ ಬಜ್ಜಿ ಇಷ್ಟೊಂದು ಖಾರ ಇರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರಸಮ್ ಕೂಡ ನನ್ನ ಫೇವ್ರೇಟ್, ತುಂಬ ಇಷ್ಟ ಆಯಿತು. ಸೊ ಅಂದರೆ ನಾರ್ತ್ ಕರ್ನಾಟಕ ಸ್ಟೈಲು ಏನೋ ಫುಡ್ ಐಟಮ್ಸ್ ಏನಿದೆ ನನಗೆ ಎಲ್ಲನೂ ತುಂಬ ಇಷ್ಟ ಆಯಿತು. ಹೈಲಿ ರೆಕಮೆಂಡು ಸರ್.
ಓಕೆ ಆ್ಯಂಡ್ ಈ ವಿಡಿಯೋ ನೋಡ್ತಿದ್ದವ್ರಿಗೂ ತುಂಬ ಆಸೆ ಆಗುತ್ತೆ ಇಲ್ಲಿ ಬಂದು ಟ್ರೈ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಟ್ರೆ ಎಲ್ಲರೂ ಬಂದು ವಿಸಿಟ್ ಮಾಡ್ತಾರೆ. ಬಂದ್ಬಿಟ್ಟು ಮಲ್ಲೇಶ್ವರಂ 8th ಕ್ರಾಸ್, ಓಕೆ 8th ಕ್ರಾಸ್ ಸಂಪಿಗೆ ರೋಡ್, ಓಕೆ ಸಂಪಿಗೆ ರೋಡ್ VM ಪ್ಲಾಜಾ ಬಿಲ್ಡಿಂಗ್ ಹೆಸರು, ಓಕೆ ಆಪೋಸಿಟ್ ಹೋಳಿಗೆ ಮನೆ, ಓಕೆ ಕೆಳಗಡೆ ಅಮಾಸ್ ಪೇಸ್ಟಿ ಇದೆ, ನಮ್ಮ ಫಸ್ಟ್ ಫ್ಲೋರ್. ಓಕೆ ಸರ್. ಓಕೆ ಲೊಕೇಶನ್ ಗೊತ್ತಾಯ್ತಲ್ಲ, ನನಗಂತೂ ಊಟ ನಿಜವಾಗ್ಲೂ ಇಷ್ಟ ಆಯಿತು. ಎಲ್ಲ ಕೂಡ ಚೆನ್ನಾಗಿದೆ. ಒಂದೊಂದು ರೊಟ್ಟಿಗೆ ನಾನು 3-4 ಥರ ಪಲ್ಯ, ಈ ಥರ ಖಾರವಾಗಿರೋಂಥ ಬಜ್ಜಿ, ರಸಮ್ಮು ಆ್ಯಂಡ್ ಫ್ರೂಟ್ ಸಲಾಡು ಎಲ್ಲ ಕೂಡ ಚೆನ್ನಾಗಿದೆ. ಸೊ ಅಡ್ರೆಸ್ ಗೊತ್ತಾಯ್ತಲ್ಲ, ನೀವು ಯಾವ ಥರ ಬಂದು ಇಲ್ಲಿ ವಿಸಿಟ್ ಮಾಡಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಥರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.